ನನ್ನ ಪ್ರೀತಿಯ ಸಹಕಾರಿ ಮಿತ್ರರಿಗೆ ಹಾಗೂ ಸಹಕಾರ ಉದ್ಯೋಗ ಆಕಾಂಕ್ಷಿಗಳಿಗೆ ನನ್ನ ಸಹಕಾರ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತಗಳು. ಸಹಕಾರಿ ಮಿತ್ರರೇ ಹಾಗೂ ಸಹಕಾರಿ ಉದ್ಯೋಗ ಆಕಾಂಕ್ಷಿಗಳೇ, ಇವತ್ತು ನಾನೊಂದು ಟಾಪಿಕ್ನ ಆರಿಸ್ಕೊಂಡು ಬಂದಿದ್ದೀನಿ. ಅದು ಯಾವುದಂದರೆ ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿ ಸಂಸ್ಥೆ ಮತ್ತು ಸಹಕಾರ ತತ್ವಗಳು. ಈಗ ಸಹಕಾರ ತತ್ವಗಳು ಮತ್ತು ಸಹಕಾರ ಮೈತ್ರಿ ಸಂಸ್ಥೆ ಇದೆಯಲ್ಲ, ಅವೆರಡು ಏನಾಗಿರ್ತದೆ ಅಂದರೆ ಇಂಟರ್ಲಿಂಕ್ ಆಗಿರುತ್ತೆ. ಅದನ್ನು ನಾವು ಆ ಸಹಕಾರ ತತ್ವಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಸಹಕಾರ ಮೈತ್ರಿ ಸಂಸ್ಥೆ ಅಂದರೆ ICAಗಳ ಬಗ್ಗೆ ತಿಳಿಯೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ICAದು ಯಾವಾಗ ಸ್ಟಾರ್ಟ್ ಆಯಿತು, ಅದು ಏನು ಕೆಲಸ ಮಾಡ್ತದೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಸಹಕಾರಿ ಮಿತ್ರರೇ. ಹಾಗೆ ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ. ಸಹಕಾರಿ ಮಿತ್ರರೇ, ದಯವಿಟ್ಟು ಮುಂದಿನ ಎಲ್ಲ ಕ್ಲಾಸ್ಗಳು ನಿಮಗೆಲ್ಲ ಲಭ್ಯವಿರುವಂತಾಗಲಿ. ಹಾಗೆ ಲೇಟ್ ಮಾಡೋದು ಬೇಡ, ಇವತ್ತಿನ ಟಾಪಿಕನ್ನು ಸ್ಟಾರ್ಟ್ ಮಾಡೋ ಸಹಕಾರಿ ಮಿತ್ರರೇ. ಇವತ್ತಿನ ಟಾಪಿಕ್ ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿ ಸಂಸ್ಥೆ ಮತ್ತು ಸಹಕಾರ ತತ್ವಗಳು. ಈಗ ಸಹಕಾರ ಮೈತ್ರಿ ಸಂಸ್ಥೆ ಅಥವಾ ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿ ಸಂಸ್ಥೆ ಇದು ಏನು ಮಾಡುತ್ತೆ, ಇದು ಯಾವಾಗ ಪ್ರಾರಂಭ ಆಯಿತು, ಇದ್ರ ಬಗ್ಗೆ ತಿಳಿಯೋಣ. ಇದ್ರದ್ದು ಕೇಂದ್ರ ಸಂಸ್ಥೆ ಎಲ್ಲಿದೆ? ಇದರ ಕೇಂದ್ರ ಸಂಸ್ಥೆ ಎಲ್ಲಿದೆ ಅಂದರೆ ಬೆಲ್ಜಿಯಂನ ಬ್ರುಸೆಲ್ಸಲ್ಲಿದೆ. ಇದು ವೆರಿ ಇಂಪಾರ್ಟೆಂಟ್. ನೀವು ಸಹಕಾರದ ಯಾವುದೇ ಎಕ್ಸಾಮ್ ಕೇಳಿದ್ರು ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿ ಸಂಸ್ಥೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿಯೇ ಕೇಳ್ತಾರೆ. ಇದು ಬೆಲ್ಜಿಯಂನ ಬ್ರುಸೆಲ್ಸಲ್ಲಿದೆ. ಹಾಗೆ ಇದು ಏನು ಮಾಡ್ತದೆ, ಇದು ಸಹಕಾರ ಚಳುವಳಿಗಳು ಪ್ರಪಂಚದಾದ್ಯಂತ ಸ್ಟಾರ್ಟ್ ಆಗುತ್ತೆ ಒಂದು ಟೈಮಲ್ಲಿ. ಅದಕ್ಕೆ ಈ ಸಹಕಾರ ಚಳುವಳಿಗಳನ್ನು ಪ್ರಪಂಚದಾದ್ಯಂತ ಸ್ಟಾರ್ಟ್ ಆದಾಗ ಅವುಗಳನ್ನು ಏಕರೂಪೀಕರಣಗೊಳಿಸುವಂಥದ್ದು ಮತ್ತು ಅವುಗಳ ಅಭಿವೃದ್ಧಿಗೆ ಮತ್ತು ಅವುಗಳಿಗೆ ಮಾರ್ಗದರ್ಶನ ನೀಡುವಂಥದ್ದು. ಈಗ ಎಲ್ಲ ಕಡೆಯಿಂದ ತಡೆಯಲಿ ಈ ನಾಯಿಕೊಡೆಗಳ ಥರ ಹೇಳುವಾಗ ಸಹಕಾರ ಸಂಸ್ಥೆಗಳು ಹೇಳೋಕ್ಕೆ ಸ್ಟಾರ್ಟ್ ಆದಾಗ ಅವುಗಳ ಆ ಸಹಕಾರ ಚಳುವಳಿಯು ದಿಕ್ಕು ತಪ್ಪುವ ಒಂದು ಅವಕಾಶ ಇರುತ್ತೆ. ಆದ್ದರಿಂದ ಈ ಸಹಕಾರ ಚಳುವಳಿಯನ್ನು ಏಕರೂಪೀಕರಣಗೊಳಿಸುವಂಥದ್ದು ಮತ್ತು ಅವುಗಳ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡುವಂಥ ಕೆಲಸವನ್ನು ಈ ICA ಸಂಸ್ಥೆ ಮಾಡುತ್ತೆ. ಅದು ಮತ್ತು ಯಾವಾಗ ಸ್ಟಾರ್ಟ್ ಆಯ್ತು ಅಂದರೆ 1895 ಆಗಸ್ಟ್ 19 ಸ್ಟಾರ್ಟ್ ಆಯಿತು. ಯಾವಾಗ ಸ್ಟಾರ್ಟ್ ಆಯಿತು? 1895 ಆಗಸ್ಟ್ 19 ಮತ್ತು ಬೆಲ್ಜಿಯಂನ ಬ್ರುಸೆಲ್ಸ್. ಇವೆರಡು ವೆರಿ ಇಂಪಾರ್ಟೆಂಟ್. ನಾನು ಎರಡು ಹೇಳಿದ್ದೀನಿ, ಈಗ ಇವೆರಡು ನೆನ್ಪಿಟ್ಕೊಳ್ಳಿ. ಮತ್ತು ಇದು ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿ ಸಂಸ್ಥೆ ಲಂಡನ್ನಲ್ಲಿ ಸ್ಥಾಪಿಸಲಾಯಿತು. ಓಕೆನಾ? ಇದು ಸಹಕಾರಿ ಮೈತ್ರಿ ಸಂಸ್ಥೆ ಫಸ್ಟಿಗೆ ಸ್ಟಾರ್ಟ್ ಆಗಿರುವಂಥದ್ದು. ಆಮೇಲೆ ಇದು ಏನಾಗಿರುತ್ತೆ, ಇದು ಸ್ವತಂತ್ರ ಸಂಸ್ಥೆ. ಇದಕ್ಕೆ ಸರ್ಕಾರ ಆಗಲಿ ಅಥವಾ ಬೇರೆ ಬೇರೆ ವಿಶ್ವಸಂಸ್ಥೆ ಆಗಲಿ ಅಥವಾ ಯಾವುದು ಇವುಗಳಲ್ಲಿ ಕೈವಾಡ ಇರುವುದಿಲ್ಲ. ಈಗ ನ್ಯಾಟೋ ದೇಶಗಳಂತಿರ್ತಾವಲ್ಲ, ಇವುಗಳ ಇದನ್ನು ಕಬ್ಜಾ ಮಾಡ್ಕೊಂಡಿರ್ತವೆ ಮೇನ್ ಅಧಿಕಾರವನ್ನು. ಆದರೆ ICAದಲ್ಲಿ ಆಗೋದಿಲ್ಲ. ICAದಂದರೆ ಸಹಕಾರದ ಮೈತ್ರಿ ಸಂಸ್ಥೆ ಮತ್ತು ಸರ್ಕಾರೇತರ ಆಗಿರುತ್ತೆ. ಸರ್ಕಾರದಿಂದ ಇದರಿಂದ ಏನು ಇದರ ಮೇಲೆ ಅವ್ರದ್ದು ಒಂದು ತಡೆ ಒಡ್ಡೋದಾಗಲಿ ಅಥವಾ ಅದರ ಕೈವಾಡವಾಗಲಿ ಏನೂ ಇರುವುದಿಲ್ಲ. ರಾಜಕೀಯೇತರ ಸಂಸ್ಥೆ. ಸರ್ಕಾರೇತರ ಅಂದರೆ ಅದು ರಾಜಕೀಯೇತರ, ಅದನ್ನು ಕೂಡ ಇದರಲ್ಲಿ ಇರುವಂಥದ್ದು ಇಲ್ಲ. ಆಮೇಲೆ ಮತ್ತೇನಾಗುತ್ತೆ ನೋಡಿ, ಮತ್ತು ಇಂಪಾರ್ಟೆಂಟ್ ಇದು ಅಂದರೆ 11/1/2025 ಇದು ನಾನು ವಿಡಿಯೋ ಮಾಡಿರೋ ದಿವಸ. ಈ ದಿವಸಕ್ಕೆ ನಾವು ICA ವೆಬ್ಸೈಟಲ್ಲಿ ನೋಡಿದಾಗ 105 ದೇಶಗಳು ಮತ್ತು 306 ಸಹಕಾರ ಮಹಾಮಂಡಳಗಳು ಇದರ ಸದಸ್ಯತ್ವ ಪಡೆದಿದೆ. ಇದು ವೆರಿ ಇಂಪಾರ್ಟೆಂಟ್. ನಾನು ಡೇಟು ಕೂಡ ಹಾಕಿದ್ದೀನಿ ನೋಡಿ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೋಡ್ಕೊಳ್ಳಿ. ಅಂದರೆ ನಾನು ಮಾಡಿರೋದು 11ನೇ ವಿಡಿಯೋ. ಆ ದಿನ 105, ಆಮೇಲೆ 306 ಸಹಕಾರ ಮಂಡಳಗಳು. ಆಮೇಲೆ ನೀವು ಯಾವ್ಯಾವುದು ದಿನ ನೋಡ್ಕೊಂಡು ಆಮೇಲೆ ಈ ದಿವಸಕ್ಕೆ ಬೇರೆ ಏನು ಇತ್ತು ಅಂತೇಳಿ ಹೇಳಿದರೆ ಆಗಲ್ಲ. ಇದೇ ಡೇಟಿಗೆ ಸ್ಪೆಸಿಫಿಕ್ಕಾಗಿ ನಾನು ಹೇಳಿದ್ದೀನಿ. ಮತ್ತೇನಾಗಿತ್ತಂದರೆ 1982 ICA ಕೇಂದ್ರ ಸ್ಥಾನವನ್ನು ಸ್ವಿಟ್ಜರ್ಲ್ಯಾಂಡಿನ ಜಿನೇವಕ್ಕೆ ವರ್ಗಾಯಿಸ್ತಾರೆ. ಯಾವಾಗ? 1982.
ನಂತರದಲ್ಲಿ ಬೆಲ್ಜಿಯಂನ ಬ್ರುಸೆಲ್ಸ್ಗೆ ವರ್ಗಾಯಿಸ್ತಾರೆ. ಇದು ಪರ್ಮನೆಂಟಾಗಿ ಉಳಿಯುತ್ತೆ. ಎಲ್ಲಿಗೆ? ಬೆಲ್ಜಿಯಂನ ಬ್ರುಸೆಲ್ಸಿಗೆ ಇದು ಮಾಡಿದಾಗ ಅದು ಪರ್ಮನೆಂಟಾಗಿ ಉಳಿಯುತ್ತೆ. ಓಕೆನಾ? ಇದು ಈಗ ಬೇಸಿಕ್ ಅಂದರೆ ಬೆಲ್ಜಿಯಂನ ಬ್ರುಸೆಲ್ಸಲ್ಲಿ 1895 ಆಗಸ್ಟ್ 19ಕ್ಕೆ ಸ್ಟಾರ್ಟ್ ಆಯಿತು. ಮತ್ತು 11/1/2025 ಅದರ ಸದಸ್ಯತ್ವಗಳು ಮತ್ತು ಅದು ಬೆಲ್ಜಿಯಂನ ಬ್ರುಸೆಲ್ಸಿಗೆ ವರ್ಗಾಯಿಸಿರುವಂಥದ್ದು. ಇದು ಈಗ ಇದು ಬೇಸಿಕ್. ಈಗ ನೆಕ್ಸ್ಟ್ ಹೇಳ್ತೀನಿ ನೋಡಿ. 2001ರಲ್ಲಿ ಇದೆಯಲ್ಲ, ಈ ಸಹಕಾರ ಚಳುವಳಿಯನ್ನು ಬೆಂಬಲಿಸುವ ಪರಿಸರದ ನಿರ್ಮಾಣ 2001ರಲ್ಲಿ ಏನು ಮಾಡ್ತಾರೆ, ವಿಶ್ವಸಂಸ್ಥೆ ಏನು ಮಾಡುತ್ತಂದರೆ ಈ ಸಹಕಾರ ಚಳುವಳಿ ಎಲ್ಲೆಲ್ಲೆಲ್ಲ ನಡೆಯುತ್ತೋ ಅದಕ್ಕೆ ಬೆಂಬಲ ಕೊಡಬೇಕು. ಈಗ ಆಫ್ರಿಕಾ ದೇಶಗಳು ಅವೆಲ್ಲ ಈ ಸಹಕಾರದಲ್ಲಿ ತುಂಬ ಹಿಂದುಳಿದಿದೆ. ಆ ದೇಶಗಳನ್ನೆಲ್ಲ ಸಹಕಾರ ಚಳುವಳಿಯಲ್ಲಿ ಒಳಗೊಳ್ಳುವಂತೆ ಮಾಡಲು ಈ ದೇಶವ್ಯಾಪಿ ಒಂದು ಮಾರ್ಗಸೂಚಿ ಅಂದರೆ ಇದೇ ಥರ ಇರಬೇಕು ಅನ್ನುವ ಉದ್ದೇಶದಿಂದ 2001ರಲ್ಲಿ ಸಹಕಾರ ಚಳುವಳಿಯನ್ನು ಬೆಂಬಲಿಸುವ ಪರಿಸರ ನಿರ್ಮಾಣದ ಉದ್ದೇಶದ ಮಾರ್ಗಸೂಚಿಯನ್ನು ತರಲ್ಲ. ಇದನ್ನೆಲ್ಲ ನಾನು ಬೇಸಿಕ್ ಇಂಪಾರ್ಟೆಂಟ್ ಪಾಯಿಂಟ್ ಹಾಕಿ ಅದನ್ನು ನಾನು ರೆಡಿ ಮಾಡಿದ್ದೀನಿ. ಮತ್ತು ಅಂದರೆ ನಿಮಗೆ ಎಕ್ಸಾಮಿಗೆ ಪರ್ಪಸ್ ಇರುವಂಥದ್ದನ್ನು ನೋಡಿ ನಾನು ಇದಕ್ಕೆ ಹಾಕಿದ್ದೀನಿ. ಇದಕ್ಕೆ ನೆಕ್ಸ್ಟ್ 2009ರಲ್ಲಿ ಏನಾಗುತ್ತಂದರೆ ಈ ICA ಸಂಸ್ಥೆ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. 2009ರಲ್ಲಿ ICAನ ಮೊದಲ ಮಹಿಳೆ ಅಧ್ಯಕ್ಷರಾಗಿ ಡಾಮೆ ಪೌಲಿನ್ ಗ್ರೀನ್, ಇದು ವೆರಿ ಇಂಪಾರ್ಟೆಂಟ್. ಡಾಮೆ ಪೌಲಿನ್ ಗ್ರೀನ್, ಇದು ವೆರಿ ಇಂಪಾರ್ಟೆಂಟ್ ಆಯಿತಾ. ಇದನ್ನೊಂದು ಬಗ್ಗೆ ಇದನ್ನು ನೋಡ್ತಾ ಇರಿ, ನಾನು ಹೇಳಿರ್ತೀನಿ. ಡಾಮೆ ಪೌಲಿನ್ ಗ್ರೀನ್ ಇದು ವೆರಿ ಇಂಪಾರ್ಟೆಂಟ್. 2009 ICAನ ಮೊದಲ ಮಹಿಳೆ ಅಧ್ಯಕ್ಷರಾಗಿ ಡಾಮೆ ಪೌಲಿನ್ ಗ್ರೀನ್ ಅವರು ಆಯ್ಕೆಯಾಗ್ತಾರೆ. ಇದು ವೆರಿ ಇಂಪಾರ್ಟೆಂಟ್, ಕೇಳಿಯೇ ಕೇಳ್ತಾರೆ. ಮೊಟ್ಟ ಮೊದಲ ICAನ ಮಹಿಳಾ ಅಧ್ಯಕ್ಷರು ಯಾರು? ಡಾಮೆ ಪೌಲಿನ್ ಗ್ರೀನ್, GREEN. ಮತ್ತು 2012ರಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಅಂತೇಳಿ ಘೋಷಣೆ ಮಾಡ್ತಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಇನ್ನು ನೀವು KPSC ಎಕ್ಸಾಮ್ ಅಥವಾ ಕೋಪರೇಟಿವ್ ಎಕ್ಸಾಮ್ ಬರೆದಿದ್ರೆ ಈ ಕ್ವಶನ್ ಕೇಳಿರ್ತಾರೆ. ಸಹಕಾರ ವರ್ಷ, ಮೊಟ್ಟ ಮೊದಲ ಸಹಕಾರ ವರ್ಷ ಯಾವುದು? 2012. ಆಮೇಲೆ ಈಗ ನೀವು ICA ವೆಬ್ಸೈಟನ್ನು ಹೋಗಿ ಚೆಕ್ ಮಾಡಿದ್ರೆ 2025 ಕೂಡ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಯಾವುದು? 2025. ಅದಕ್ಕೊಂದು ಇದು ಹಾಕಿದ್ದಾರೆ, ತತ್ವ ಅಥವಾ ಅದಕ್ಕೊಂದು ಕಾನ್ಸೆಪ್ಟ್ ಹಾಕಿದ್ದಾರೆ. ಅದು ಏನಂದರೆ ಕೋಆಪರೇಟಿವ್ ಬಿಲ್ಡ್ ಅ ಬೆಟರ್ ವರ್ಲ್ಡ್ ಅಂತೇಳಿ ಹಾಕಿದ್ದಾರೆ. ಅದು ಆ ತತ್ವದ ಆಧಾರದ ಅಡಿಯಲ್ಲಿ ಅದನ್ನು ಆಚರಿಸಲಾಗ್ತದೆ. 2012 ಬಂದಿತ್ತು, ಈಗ 2025ಕ್ಕೆ. ಇದು ಗೊತ್ತಾಯ್ತಲ್ಲ. ಇದು 2001ರಲ್ಲಿ ಮಾರ್ಗಸೂಚಿ, 2009ರಲ್ಲಿ ಡಾಮೆ ಪೌಲಿನ್ ಗ್ರೀನ್ ಮೊಟ್ಟ ಮೊದಲ ಮಹಿಳೆ, 2012ರಲ್ಲಿ ಮೊದಲ ಸಹಕಾರ ವರ್ಷ, 2025ರಲ್ಲಿ ಈಗ ರೀಸೆಂಟಾಗಿ ಅಂದರೆ ಇದೇ ವರ್ಷ ಅದು ಯಾವ ತತ್ವದ ಅಡಿಯಲ್ಲಿ? ಕೋಆಪರೇಟಿವ್ ಬಿಲ್ಡ್ಸ್ ದ ಬೆಟರ್ ವರ್ಲ್ಡ್ ಅನ್ನೋ ತತ್ವದಲ್ಲಿ. ಮತ್ತು 1923ರಿಂದ ಪ್ರತಿ ವರ್ಷ ಜುಲೈ ತಿಂಗಳ ಮೊದಲ ಶನಿವಾರ ಏನು ಅಂತಾರಾಷ್ಟ್ರೀಯ ಸಹಕಾರ ದಿನ ಅಂತೇಳಿ ಆಚರಿಸಲಾಗ್ತದೆ. ಪ್ರತಿ ವರ್ಷ ಬರುತ್ತೆ. ಜುಲೈ ತಿಂಗಳ ಮೊದಲ ಶನಿವಾರವನ್ನು ಅಂತಾರಾಷ್ಟ್ರೀಯ ಸಹಕಾರ ದಿನ ಎಂದು ಆಚರಿಸಲಾಗುತ್ತದೆ. ಇದು ವೆರಿ ಇಂಪಾರ್ಟೆಂಟ್, ಜುಲೈ ತಿಂಗಳ ಮೊದಲ ಶನಿವಾರ. ಮತ್ತೇನು ಮಾಡ್ತದೆ ಇದು? ಎಲ್ಲ ರಾಷ್ಟ್ರಗಳು ಒಪ್ಪುವಂಥ ರೀತಿಯಲ್ಲಿ ಸಹಕಾರ ಚಟುವಟಿಕೆಯನ್ನು ಸಂಘಟಿಸುವಂಥ ಕೆಲಸ ಮಾಡ್ತದೆ. ಮತ್ತು ರಾಷ್ಟ್ರಗಳು ಪರಸ್ಪರ ಸಹಕಾರ ತತ್ವದಡಿಯಲ್ಲಿ ಸಂಪರ್ಕ ಹೊಂದುವಂತೆ ಮಾಡುವುದು ಈ ಸಂಸ್ಥೆಯ ಕಾರ್ಯ ಆಗಿರುತ್ತೆ. ಮೇನ್ ಇಂಟೆನ್ಷನ್ ಇದಾಗಿರುತ್ತೆ. ಅಂದರೆ ಸಹಕಾರ ಚಳುವಳಿಯನ್ನು ಸಂಘಟಿಸೋದು ಇದ್ರದ್ದು ಮೇನ್ ಕಾರ್ಯ ಆಗಿರುತ್ತೆ. ಮತ್ತೇನಾಗಿರುತ್ತೆ ಅಂದರೆ ಮತ್ತೊಂದು ಹೇಳ್ತೇನೆ ನೋಡಿ. 11/1/2025 ನಾನು ವಿಡಿಯೋ ಮಾಡಿದ್ದಿನ ICA ಮಾಹಿತಿಯಂತೆ ಆ ಸಂಸ್ಥೆ ಪ್ರೆಸಿಡೆಂಟ್ ಯಾರಾಗಿರುತ್ತೆ ಅಂದರೆ ಏರಿಯಲ್ ಗುರ್ಯಾಕೋ ಅವರು 11/1/2025 ಇದ್ರದ್ದು ICA ಸಂಸ್ಥೆಯ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ನ ಅಧ್ಯಕ್ಷರಾಗಿರ್ತಾರೆ. ಈಗ ಗೊತ್ತಾಯ್ತಲ್ಲ. ಇದು 2001ರಲ್ಲಿ ಮಾರ್ಗಸೂಚಿ, ಮೊಟ್ಟ ಮೊದಲ ಮಹಿಳೆ ಯಾರಂದರೆ ಡಾಮೆ ಪೌಲಿನ್ ಗ್ರೀನ್. ಮತ್ತು 2000 ಅಂತಾರಾಷ್ಟ್ರೀಯ ಸಹಕಾರ ವರ್ಷ, 2025 ಒಂದ್ಸಲಿ ಕೋಆಪರೇಟಿವ್ ಬಿಲ್ಡ್ ದ ಬೆಟರ್ ವರ್ಲ್ಡ್. ಮತ್ತು 2023ರಿಂದ ಜುಲೈ ತಿಂಗಳ ಮೊದಲ ಶನಿವಾರ ಸಹಕಾರ ವರ್ಷ.
ಮತ್ತು ಏರಿಯಲ್ ಗುರ್ಯಾಕೋ ಅದರದ್ದು ಈಗಿನ ಪ್ರಸ್ತುತ ಪ್ರೆಸಿಡೆಂಟ್. ಓಕೆನಾ, ಇದು ಸಹಕಾರದ ಇದ್ರ ಬಗ್ಗೆ ನಾನು ಕ್ಲಾಸ್ ಮಾಡಿರುವಂಥದ್ದು. ಯಾವುದಂದರೆ ಈಗ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಅದ್ರ ಬಗ್ಗೆ ನಾನೀಗ ಹೇಳಿರುವಂಥದ್ದು. ಓಕೆನಾ, ಈಗ ಹೇಳ್ತೀನಿ ನೋಡಿ. ಈ ಅಂತಾರಾಷ್ಟ್ರೀಯ ಮೈತ್ರಿ ಸಂಸ್ಥೆ ಇದು ಬೆಲ್ಜಿಯಂನ ಬ್ರುಸೆಲ್ಸಲ್ಲಿದೆ. 1895 ಆಗಸ್ಟ್ 19ಕ್ಕೆ ಸ್ಟಾರ್ಟ್ ಆಗಿದ್ದು. ಮತ್ತು ಬೆಲ್ಜಿಯಂ ಬ್ರುಸೆಲ್ಸ್ ಮತ್ತು 11/1/2025 105 ರಾಷ್ಟ್ರ, 306 ಮಹಾಮಂಡಳಗಳು. ಮತ್ತು ಇದು ನೀವು ನೋಡಿರ್ತೀನಿ ಜುಲೈ ತಿಂಗಳ ಮೊದಲ ಶನಿವಾರ ಕೋಆಪರೇಟಿವ್ ಬಿಲ್ಡ್ ಬೆಟರ್ ವರ್ಲ್ಡ್ 2025ಕ್ಕೆ ಡಾಮೆಪೋಲಿನ್ ಗ್ರೀನ್. ಇವು ಏನಾಗಿರ್ತದೆ, ಇದು ICAದ ಬಗ್ಗೆ ವಿವರಣೆ ಆಗಿರ್ತದೆ. ಇದು ಏರಿಯಲ್ ಗುರ್ಯಾಕೋ ICA ಪ್ರೆಸಿಡೆಂಟ್ ಆಗಿರ್ತಾರೆ, ಪ್ರಸ್ತುತ ಪ್ರೆಸಿಡೆಂಟ್. ಓಕೆನಾ, ಈಗ ಮತ್ತೆ ಸಹಕಾರ ತತ್ವಗಳು, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ICA ಮತ್ತು ಸಹಕಾರ ತತ್ವ, ಯಾಕಂದರೆ ಸಹಕಾರ ತತ್ವಗಳನ್ನು ರೂಪಿಸಿದ ಕೀರ್ತಿ ಯಾವುದಕ್ಕೆ ಸಲ್ಲುತ್ತದೆ, ICAಗೆ ತಲುಪ್ತದೆ. ಆದ್ದರಿಂದ ನಾನು ಫಸ್ಟಿಗೆ ICA ಬಗ್ಗೆ ಹೇಳಿರ್ತೇನೆ. ಮತ್ತೀಗ ಸಹಕಾರ ತತ್ವಗಳು. ICA ಸಂಸ್ಥೆಯು 1921ರಲ್ಲಿ ರಾಗ್ಡೆಲ್ ತತ್ವಗಳನ್ನು ಸಹಕಾರ ತತ್ವ ಅಂತೇಳಿ ಘೋಷಿಸುತ್ತೆ. ಯಾವಾಗ? 1921ರಂದು. ಮತ್ತು ಯಾವುದೇ ರಾಷ್ಟ್ರ ICA ಸದಸ್ಯತ್ವ ಪಡೆಯಲು ರಾಗ್ಡೆಲ್ ತತ್ವಗಳನ್ನು ಪಾಲಿಸಲೇಬೇಕಂತೇಳಿ ಸೂಚಿಸುತ್ತದೆ. ಯಾವುದು? ICA ಸಂಸ್ಥೆ 1921ರಲ್ಲಿ ರಾಗ್ಡೆಲ್ ತತ್ವಗಳನ್ನೇ ಸಹಕಾರ ತತ್ವಗಳೆಂದು ನೀವು ಎಕ್ಸಾಮಲ್ಲಿ ಎಲ್ಲದೂ ನೋಡಿ. ರಾಗ್ಡೆಲ್ ಅಗ್ರಗಾಮಿಗಳು ಅಂತಿರುತ್ತಲ್ಲ, ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರದ್ದು ಪ್ರಪಂಚದ ಆಧುನಿಕ ಸಹಕಾರಿಯ ಪಿತಾಮಹರು. ಮೊಟ್ಟ ಮೊದಲ ಆಧುನಿಕ ಸಹಕಾರ ಸಂಘ ರಾಗ್ಡೆಲ್ ಈಕ್ವಿಟೇಬಲ್ ಪಯೋನಿಯರ್ಸ್ ಸೊಸೈಟಿ. ಇದನ್ನೆಲ್ಲ ನಾನು ಶಾರ್ಟ್ ಮಾಡಿ ಹಾಕಿದ್ದೀನಿ ನೋಡಿ, ಶಾರ್ಟ್ಸ್ ಅಂತಿರುತ್ತಲ್ಲ ಯೂಟ್ಯೂಬಲ್ಲಿ, ಅದರಲ್ಲಿ ಮಾಡಿ ಹಾಕಿದ್ದೀನಿ. ಎಕ್ಸಾಮಿಗೆ ಹೋಗೋಕ್ಕಿಂತ ಮುಂಚೆ ಶಾರ್ಟ್ಸ್ ಎಲ್ಲ ನೋಡ್ಕೊಳ್ಳಿ. ರಾಗ್ಡೆಲ್ ತತ್ವಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗ್ತದೆ. ಮತ್ತು ಜಗತ್ತಿನಾದ್ಯಂತ ಸಹಕಾರ ಚಳುವಳಿ ಈಗಷ್ಟೇ ಅಂದರೆ ಸ್ಟಾರ್ಟ್ ಆಗ್ತಿತ್ತು ಆವಾಗಿನ ಕಾಲದಲ್ಲಿ. ಆಗ ರಾಗ್ಡೆಲ್ ತತ್ವಗಳನ್ನು ಅವರು ಎಲ್ಲದೂ ಹೇಳಿದ್ರು, ಅದನ್ನೆಲ್ಲ ಪಾಲಿಸ್ಲಿಕ್ಕೆ ಆಗಲ್ಲ. ಏನಂದ್ರೆ ಅವ್ರು ಏನು ಹೇಳಿದ್ರು, ಒಬ್ರಿಂದೊಬ್ರಿಗೆ ಗುರ್ತ ಇರಬೇಕು, ಅವ್ರಿಗೆ ಮಾತ್ರ ಲೋನ್ ಕೊಡಬೇಕಂತ ಹೇಳ್ತೀವಿ. ಈಗ ಪ್ರತಿಯೊಬ್ಬರು ಗುರ್ತ ಇರೋಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಅದು ಸಾಧ್ಯ ಇಲ್ಲ. ಮತ್ತು ಅವರು ಗುಣಾಢ್ಯರಿಗೆ ಕೊಡಬಾರ್ದಂತ ಹೇಳಿದ್ರು, ಅದನ್ನೆಲ್ಲ ಪಾಲಿಸ್ಲಿಕ್ಕೆ ಆಗಲ್ಲ. ಮತ್ತು ಸದಸ್ಯತ್ವ ಹೀಗೆ ಕೊಡಬೇಕಂದಿತ್ತು. ಆದ್ದರಿಂದ ರಾಗ್ಡೆಲ್ ಅಗ್ರಗಾಮಿಗಳನ್ನು ಸಂಪೂರ್ಣವಾಗಿ ಪಾಲಿಸಲು ಸಾಧ್ಯವಿಲ್ಲ ಅಂಥೇಳಿ ಯಾರು ಹೇಳ್ತಾರೆ? ಈ ಸದಸ್ಯ ರಾಷ್ಟ್ರಗಳು ಹೇಳ್ತವೆ. ಆದ್ದರಿಂದ ಈ ಗೊಂದಲಗಳನ್ನು ನಿವಾರಿಸುವ ಉದ್ದೇಶದಿಂದ 1934ರಲ್ಲಿ ಒಂದು ಸಮಿತಿಯನ್ನು ರಚಿಸಿ ಏನು ಮಾಡ್ತಾರೆ, ಬೇರೆ ಬೇರೆ ದೇಶಗಳು, ಈಗ ಅಮೇರಿಕ ಮುಂದುವರಿದ ದೇಶ, ಅವರು ತಮ್ಮ ಸಹಕಾರದ ಉತ್ತೇಜನಕ್ಕಾಗಿ ಸಹಕಾರ ಬೆಳೆಯಲು ಅವ್ರದ್ದೇ ಒಂದು ಸಹಕಾರ ತತ್ವಗಳನ್ನು ಮತ್ತು ಅವ್ರದ್ದೇ ಅಂದರೆ ಬೇಸಿಕ್ ಇರುತ್ತಲ್ಲ ಅದನ್ನು ಇವರೇ ಕೊಡ್ತಾರೆ, ICA ಕೊಡ್ತಾರೆ. ಬಟ್ ಚಿಕ್ಕ ಮಾರ್ಪಾಡುಗಳನ್ನು ಆ ದೇಶಗಳೇ ಮಾಡ್ಕೊಳ್ಬೋದು. ಮತ್ತು ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ವಿಧವಾದ ಸಹಕಾರ ತತ್ವಗಳನ್ನು ಪಾಲಿಸುವ ಉದ್ದೇಶದಿಂದ ಈ ಸಹಕಾರ ತತ್ವಗಳನ್ನಿದೆಯಲ್ಲ, ರಾಗ್ಡೆಲ್ ತತ್ವ, ಅದನ್ನು 2 ವಿಧವಾಗಿ ವಿಂಗಡಿಸಲಾಗ್ತದೆ. ಒಂದು ಪ್ರಮುಖ ತತ್ವ, ಇದನ್ನು ಇವರು ಪಾಲಿಸಲೇಬೇಕಾಗ್ತದೆ. ಮತ್ತೊಂದು ಐಚ್ಛಿಕ ತತ್ವಗಳು, ಉಳಿದ 6 ತತ್ವಗಳು. ಫಸ್ಟಿಗೆ ಒಟ್ಟು 9 ತತ್ವಗಳಿದ್ದು ಅದನ್ನು 2 ಡಿವೈಡ್ ಮಾಡಿ ಐಚ್ಛಿಕ ತತ್ವಗಳು ಮತ್ತು ಪ್ರಮುಖ ತತ್ವಗಳು ಅಂಥೇಳಿ ವಿಂಗಡಣೆ ಮಾಡ್ತಾರೆ. ಯಾರು? ICA. ಗೊತ್ತಾಯ್ತಲ್ಲ. 1931ರಲ್ಲಿ ರಾಗ್ಡೆಲ್ ತತ್ವವನ್ನು ಎಲ್ಲರೂ ಪಾಲಿಸಬೇಕಂತ ಹೇಳ್ತಾರೆ, ಕೆಲವರು ಅದನ್ನ ಪಾಲಿಸ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. 1934ರಲ್ಲಿ ಅದನ್ನು ಡಿವೈಡ್ ಮಾಡ್ತಾರೆ. ಯಾವುದು? ಮೊದಲ 3 ತತ್ವ ಮತ್ತು ಕಡೆಗೆ 6 ತತ್ವ, ಪ್ರಮುಖ ತತ್ವ, ಐಚ್ಛಿಕ ತತ್ವ ಅಂಥೇಳಿ ಡಿವೈಡ್ ಮಾಡ್ತಾರೆ. ಆಮೇಲೆ ಈಗ ಏನಾಗುತ್ತೆ, ಅದೇ ಹೊತ್ತಿಗೆ 2ನೇ ಮಹಾಯುದ್ಧ ನಡೀತದೆ. ಈಗ ಮೊದಲು ಏನು ಹೇಳ್ತೀವಿ, ಈ ಬ್ರಿಟಿಷ್ ಒಪ್ಕೊಂಡಿದ್ದನ್ನು ಅವರ ವಸಾಹತು ದೇಶಗಳು ಸಹಕಾರ ಪಾಲನೆಯನ್ನು ಮಾಡಲಿಕ್ಕೆ ಒಪ್ಕೊಂಡಿರ್ತವೆ. ಬ್ರಿಟಿಷರು ಏನು ಅಪ್ಲೈ ಮಾಡಿರ್ತಾರೋ ಅದನ್ನು ಅವರೇ ಅಪ್ಲೈ ಮಾಡ್ಕೊಂಡಿರ್ತಾರೆ. ಈ ಸಮಯದಲ್ಲಿ ಬ್ರಿಟಿಷರ ವಸಾಹತು ದೇಶಗಳು ಸಪ್ರೇಟ್ ಆಗ್ತವೆ. ಆ ಸ್ವತಂತ್ರ ಪಡೆದ ನಂತರ ರಾಗ್ಡೆಲ್ ತತ್ವಗಳನ್ನು ಅಳವಡಿಸಿಕೊಳ್ಳಲು ಉಂಟಾದ ನ್ಯೂನ್ಯತೆಯನ್ನು ICA ಗಮನಕ್ಕೆ ತರ್ತವೆ. ಯಾವುದು? ಸದಸ್ಯ ರಾಷ್ಟ್ರಗಳು ಕೆಲವೊಂದು ನ್ಯೂನತೆಗಳಿದೆ. ಈಗ ಇಂಗ್ಲೆಂಡಿನ ವಸಾಹತು ಅಥವಾ ಬ್ರಿಟಿಷ್ ವಸಾಹತು ಆಫ್ರಿಕಾ ಕಂಟ್ರಿಗಳು, ಭಾರತ ಮುಂದುವರಿಯುತ್ತಿರುವ ದೇಶ ಆಗಿತ್ತು ಆಗಲಿನ ಕಾಲದಲ್ಲೂ. ಆಫ್ರಿಕಾ ಆವಾಗ ಹಿಂದುಳಿದ ದೇಶ ಆಗಿತ್ತು. ಅವರಿಗೂ ನಮಗೂ ಒಂದೇ ಥರ ಸಹಕಾರ ತತ್ವಗಳನ್ನು ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ
ಅದರ ನ್ಯೂನತೆಗಳನ್ನು ICA ಗಮನಕ್ಕೆ ತರಲಾಯಿತು. ಈ ಹಂತದಲ್ಲಿ 1964 ವೆರಿ ಇಂಪಾರ್ಟೆಂಟ್ 5 ಪ್ರಮುಖ ದೇಶವಾದ ಯಾವುದೆಲ್ಲ? ಭಾರತ, ಇಂಗ್ಲೆಂಡ್, ಜರ್ಮನಿ, ರಷ್ಯಾ, ಅಮೇರಿಕಾ. ಆಗಳಿಕೆ ಇಂಡಿಯಾ ಟಾಪ್ ನೇಷನ್ ಆಗಿತ್ತು. ಈಗ 1964ರಲ್ಲಿ ಅದು ಒಂದು ಸಮಿತಿಯನ್ನು ರಚಿಸ್ತವೆ. ಇವುಗಳ ಪ್ರತಿನಿಧಿಗಳು. ಆ ಸಮಿತಿಗೆ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಭಾರತದ ಸಹಕಾರಿ DG ಕರ್ವೆ. ವೆರಿ ಇಂಪಾರ್ಟೆಂಟ್. DG ಕರ್ವೆ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಯಾವಾಗ? 1964. ಕೇಳ್ಬೋದು, ಸಹಕಾರ ತತ್ವಗಳ ರಚನಾ ಸಮಿತಿಯ ಭಾರತದ ಯಾರಾಗಿದ್ದರು? DG ಕರ್ವೆ ಅವರು ಭಾರತೀಯ ಸಹಕಾರ ಚಳುವಳಿಯ ಪ್ರತಿನಿಧಿ ಆಗಿದ್ದರು. ಆಮೇಲೆ ಈ ಸಮಿತಿ 1964ರಲ್ಲಿ ಕೊಟ್ಟಿತ್ತಲ್ಲ ತತ್ವಗಳನ್ನು, ಅದನ್ನು ICA ಒಪ್ಪಿಗೆ ಪಡೆದು 1966ರಲ್ಲಿ ಜಾರಿಗೆ ಬರ್ತವೆ. ಯಾವುದು? DG ಕರ್ವೆ ಅವರ ನೇತೃತ್ವದ ಸಂಸ್ಥೆ ಕೊಟ್ಟ ಸಹಕಾರ ತತ್ವಗಳು 1966ರಲ್ಲಿ ಜಾರಿಗೆ ಬರ್ತದೆ. 1964ರಲ್ಲಿ DG ಕರ್ವೆ ನೇತೃತ್ವದಲ್ಲಿ ಸಮಿತಿ ರಚಿಸಿ 6 ತತ್ವಗಳನ್ನು ರೂಪಿಸಲಾಯಿತು. ಈ ತತ್ವ ICA ಒಪ್ಪಿಗೆ ಪಡೆದು 1966ರಲ್ಲಿ ಜಾರಿಗೆ ಬರ್ತದೆ. ಯಾವುದು? DG ಕರ್ವೆ ಅವರ ನೇತೃತ್ವದ ಸಮಿತಿ ಕೊಟ್ಟಿದ್ದ ಸಹಕಾರ ತತ್ವಗಳು. ನೆಕ್ಸ್ಟ್ ಈ ತತ್ವಗಳು ಏನಾಗ್ತದೆ ಅಂದರೆ 1995ರವರೆಗೂ ಜಾರಿಯಲ್ಲಿತ್ತು. ಯಾವುದು? DG ಕರ್ವೆ ಅವರ ನೇತೃತ್ವದ ಭಾರತ, ಇಂಗ್ಲೆಂಡ್, ಜರ್ಮನಿ, ರಷ್ಯಾ, ಅಮೇರಿಕ ನೀಡಿದ ಸಹಕಾರ ತತ್ವ 1995ರವರೆಗೂ ಜಾರಿಯಲ್ಲಿತ್ತು. 1966ರಲ್ಲಿ ಬಂದಿದ್ದು. ಆಮೇಲೆ 1995ರ ನವೆಂಬರ್ 14ರಂದು ಈ ತತ್ವಗಳು ಪುನರ್ರಚಿತವಾಗಿ 7 ತತ್ವಗಳನ್ನು ಕೊಡಲಾಗುತ್ತದೆ. ಇದು ಸಹಕಾರ ತತ್ವಗಳನ್ನು ಯಾವಾಗ 7 ತತ್ವಗಳನ್ನು ನೀಡಲಾಯಿತು? 1995ರ ನವೆಂಬರ್ 14ನೇ ತಾರೀಕು. ವೆರಿ ಇಂಪಾರ್ಟೆಂಟ್. ಗೊತ್ತಾಯ್ತಲ್ಲ? ಸಹಕಾರ ತತ್ವಗಳನ್ನು ರೂಪಿಸಿದ್ದು ಹೀಗೆ. ICA ಒಪ್ಪಿಗೆ ಪಡೆದು 1966ರಿಂದ ಈ ತತ್ವಗಳು ಜಾರಿಗೆ ಬರ್ತವೆ. 1995ರವರೆಗೂ ಇರ್ತದೆ. 1995ರ ನವೆಂಬರ್ 14ರಂದ 7 ತತ್ವಗಳನ್ನು ಕೊಡಲಾಗುತ್ತದೆ. ಆಮೇಲೆ ಈ ತತ್ವಗಳು ಏನು ಮಾಡುತ್ತಂದರೆ ಈ ಹೊಸದಾಗಿ ಜಾರಿಗೆ ಬರ್ತಾವಲ್ಲ 7 ತತ್ವಗಳು, ಇದನ್ನು ಏನು ಮಾಡಿದೆ? ಈಗಲೂ ಕೂಡ ಪ್ರಸ್ತುತ ಕೂಡ ಈ 7 ತತ್ವಗಳು ಜಾರಿಯಲ್ಲಿವೆ. ಅದ್ರ ಮೇಲೆ ಯಾವುದೇ ಬದಲಾವಣೆ ಮಾಡಿಲ್ಲ. ಯಾವಾಗ? 1995ರ ನವೆಂಬರ್ 14ರಂದು ನೀಡಿದ ಸಹಕಾರ ತತ್ವಗಳು ಯಾವುದೆಲ್ಲ? ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವ. 1. ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವ. ಪ್ರಜಾಸತ್ತಾತ್ಮಕ ಸದಸ್ಯ ಹತೋಟಿ. ಆರ್ಥಿಕ ಚಟುವಟಿಕೆಯಲ್ಲಿ ಸದಸ್ಯರ ಪಾಲು. ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ. ಶಿಕ್ಷಣ, ತರಬೇತಿ ಮತ್ತು ಪ್ರಚಾರ. ಸಹಕಾರ ಸಂಸ್ಥೆಗಳ ನಡುವೆ ಪರಸ್ಪರ ಸಹಕಾರ. ಸಾಮಾಜಿಕ ಕಳಕಳಿ. ಇದು ವೆರಿ ಇಂಪಾರ್ಟೆಂಟ್. ಈ 7 ತತ್ವಗಳನ್ನು ಸಹಕಾರ ಸಂಸ್ಥೆಯ ಒಳಗಿರುವವರು ಅಂದರೆ ಉದ್ಯೋಗಿಗಳು ಅಥವಾ ಸಹಕಾರವನ್ನು ಅಳವಡಿಸಿಕೊಂಡಿರುವಂಥವ್ರು, ಸಂಸ್ಥೆಯವರು, ಸದಸ್ಯರು ಇದನ್ನು ನಿದ್ರೆ ಕಣ್ಣಲ್ಲಿ ಕೇಳಿದ್ರು ಹೇಳುವಂತಿರಬೇಕು. ನೀವು ಯಾರೋ ಸಹಕಾರ ಸಂಸ್ಥೆ ಉದ್ಯೋಗಿಯಾಗಿದ್ದರೆ ನಿಮ್ಮ ಸಂಸ್ಥೆಯ ಆವರಣದಲ್ಲಿ ಅಥವಾ ಎಂಟ್ರಿಯಲ್ಲಿ ಇದನ್ನು ಒಂದು ಬ್ಯಾನರ್ಸೋ ಬಂಟಿಂಗ್ಸೋ ಮಾಡಿ ಹಾಕಿಬಿಡಿ. ಯಾಕಂದರೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವ, ಪ್ರಜಾಸತ್ತಾತ್ಮಕ ಸದಸ್ಯ ಹತೋಟಿ, ಆರ್ಥಿಕ ಚಟುವಟಿಕೆಯಲ್ಲಿ ಸದಸ್ಯರ ಪಾಲು, ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ, ಶಿಕ್ಷಣ, ತರಬೇತಿ, ಪ್ರಚಾರ, ಸಹಕಾರ ಸಂಸ್ಥೆಗಳ ನಡುವಿನ ಪರಸ್ಪರ ಸಹಕಾರ, ಸಾಮಾಜಿಕ ಕಳಕಳಿ. ಈ ತತ್ವಗಳನ್ನು ಇಂದಿಗೂ ಪಾಲಿಸಿಕೊಂಡು ಬರಲಾಗುತ್ತಿದೆ. ಓಕೆನಾ? ಇದು ಸಹಕಾರ ತತ್ವಗಳು. ಈ ಸಹಕಾರ ತತ್ವಗಳದ್ದು ನಾನು ಎಕ್ಸ್ಪ್ಲನೇಷನ್ನ ಮುಂದಿನ ಕ್ಲಾಸಲ್ಲಿ ಮಾಡ್ತೇನೆ. ಇದು ಇವತ್ತಿನ ಕ್ಲಾಸ್. ICA ಮತ್ತು ಸಹಕಾರ ತತ್ವಗಳ ಬಗ್ಗೆ ನಾನು ತುಂಬ ಡೀಟೇಲಾಗಿ ಹೇಳಿದ್ದೀನಿ. ಎಕ್ಸಾಮಿಗೆ ಇಷ್ಟೇ ಓದ್ಕೊಂಡಿದ್ವಿ. ಇದು ತುಂಬ ಬೇಸಿಕ್. ಇದಕ್ಕಿಂತ ಹೆಚ್ಚು ಡೀಪಾಗಿ ನಂಗೆ ಗೊತ್ತಿರುವಂಗೆ ಕೇಳಬಹುದು. ನಾನು ಹೇಳಿದ್ದೆ ಅಲ್ಟಿಮೇಟ್ ಅಂತ ನಾನು ಹೇಳಲ್ಲ. ಇದು ಆಲ್ಮೋಸ್ಟ್ ನಾನು ಕವರ್ ಮಾಡಿದ್ದೀನಿ. DCM ಮಾಡುವವರು ಅಥವಾ ಈ ಕೋಪರೇಟಿವ್ ಎಕ್ಸಾಮ್ ಬರೆಯೋರು ಅಂಥವ್ರು, ಅಥವಾ ಈಗ ಕೋಪರೇಟಿವ್ ಇನ್ಸ್ಪೆಕ್ಟ್ರ್ ಕಾಲ್ ಮಾಡ್ತಿದ್ದಾರೆ ಅದಕ್ಕೆ ಎಕ್ಸಾಮ್ ಬರೆಯೋರು, ಅವರೆಲ್ಲ ಈ ಕ್ಲಾಸನ್ನು ದಯವಿಟ್ಟು ನೋಡ್ಕೊಳ್ಳಿ. ಓಕೆನಾ? ಇದು ಇವತ್ತಿನ ಸಹಕಾರ
ಕ್ಲಾಸ್ ಆಗಿರುತ್ತೆ ಸಹಕಾರಿ ಮಿತ್ರರೇ. ನಾನು ಆ್ಯಸ್ ಯೂಶುವಲ್ ನಮ್ಮ ಮದ್ದಿಂದ ಹೇಳ್ತಾ ಇದ್ದೀನಿ, ಭವಿಷ್ಯಕ್ಕೆ ಸಹಕಾರ ಒಂದೇ ಮಾರ್ಗ ಆಗಿರುತ್ತೆ. ಸಹಕಾರಂ ಗೆಲ್ಗೆ, ಸಹಕಾರಂ ಬಾಳ್ಗೆ. ಮತ್ತು ದಯವಿಟ್ಟು ಸಹಕಾರಿ ಮಿತ್ರರೇ ಮತ್ತು ಸಹಕಾರಿ ಉದ್ಯೋಗ ಆಕಾಂಕ್ಷಿಗಳೇ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ನೋಡಿ, ಕಂಪ್ಲೀಟ್ ವಿಡಿಯೋನ ನೋಡಿ. ನಿಮಗೂ ಯಾರಾದರೂ ಸಹಕಾರಿಯ ಮಿತ್ರರು ಅಥವಾ ಸಹಕಾರಿ ಎಂಪ್ಲಾಯ್ಗಳಿಗೂ ಗೊತ್ತಿದ್ದರೆ ಅವರಿಗೆ ಈ ಚಾನಲ್ನ ನೋಡಲಿಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.